ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೋದಿಜಿಯವರ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಆರ್ಟಿಕಲ್ 370 ಅಂತ ತೆಗೆದು ಹಾಕಿದ ಮೇಲೆ ಮತ್ತು ಒಳ್ಳೆ ರೀತಿಯ ಭದ್ರತೆ ಕೊಟ್ಟ ಮೇಲೆ ಯಶಸ್ವಿಯಾದಂಥ ಚುನಾವಣೆ ಆಯಿತು. ಒಂದು ಇಲೆಕ್ಟೆಡ್ ಗೌರ್ಮೆಂಟ್ ಬಂದಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ರೀತಿಯ ಒಂದು ಒಳ್ಳೆ ರೀತಿಯಂತ ವಾತಾವರಣ ನಿರ್ಮಾಣ. ಬಹುಶಃ ಜಮ್ಮು ಕಾಶ್ಮೀರದ ಇತಿಹಾಸ ನೋಡಿದಾಗ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಶಾಂತ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿತ್ತು. ಸೊ ಬಹುಶಃ ಅದನ್ನು ಡಿಸ್ಟರ್ಬ್ ಮಾಡುವ ಸಲುವಾಗಿಯೇ ಉದ್ದೇಶದಿಂದ ಪಾಕಿಸ್ತಾನ ಪ್ರೋತ್ಸಾಹದ ಈ ಉಗ್ರಗಾಮಿಗಳು ಮೊದಲಿಂದ ತೊಂದರೆ ಕೊಡ್ತಾ ಇದ್ರು. ನಿನ್ನೆ ಏನವರು ಅಟ್ಯಾಕ್ ಮಾಡಿದ್ರು ಪ್ರವಾಸಿಗರ ಮೇಲೆ, ಅದರಲ್ಲಿ ಹೆಣ್ಮಕ್ಳು ಎಲ್ಲರೂ ಇದ್ರು, ಮಕ್ಕಳಿದ್ರು, ಅಂಥದ್ರಲ್ಲಿ ಹೋಗಿ ಅಟ್ಯಾಕ್ ಮಾಡುವಂಥದ್ದು, ಅದರ ಮುಖಾಂತರ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡುವಂಥದ್ದು. ಹೀಗಾಗಿ ಈ ಉಗ್ರಗಾಮಿಗಳ ಈ ಒಂದು ಪೈಶಾಚಿಕ ವರ್ತನೆ ಏನಿಲ್ಲ ಇದನ್ನು ಖಂಡಿಸ್ತಾ ಇದ್ದೇನೆ. ಮತ್ತು ಅಷ್ಟೇ ಅಲ್ಲ, ಇಡೀ ದೇಶದ ಜನತೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಬೇಕನ್ನುವಂಥ ಮಹದಾಸೆ ಇದೆ. ಮತ್ತು ಇವತ್ತೇನು ನಿನ್ನೆ ಪೈಶಾಚಿಕ ಒಂದು ಕೃತ್ಯ ಆಯಿತು, ಉಗ್ರಗಾಮಿಗಳ ಒಂದು ದಾಳಿ ಆಯಿತು, ಅದರಲ್ಲಿ ಯಾರೋ ಮೃತಪಟ್ಟಿದ್ದಾರೆ, ಸುಮಾರು 27-28 ಜನ ಮೃತಪಟ್ಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೇನೆ ಮತ್ತು ಆ ಕುಟುಂಬದ ಜೊತೆ ಇಡೀ ದೇಶ ಅವ್ರ ಜೊತೆ ಇದೆ ಅನ್ನುವಂಥದ್ದು ಹೇಳ್ತೀನಿ. ಭಾರತ ಸರ್ಕಾರ ಅವ್ರ ಜೊತೆ ಇದೆ. ಅಷ್ಟೇ ಅಲ್ಲ, ಈಗಾಗಲೇ ಮೋದಿಜಿಯವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಆ ಉಗ್ರಗಾಮಿಗಳನ್ನು ಹತ್ಯೆ ಮಾಡುವಂಥ ಕೆಲಸ ಇವತ್ತು ಭಾರತ ಸರ್ಕಾರ ಮಾಡ್ತದೆ, ಮೋದಿಜಿಯವರ ನೇತೃತ್ವದಲ್ಲಿ ಆಗೇ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮೋದಿಜಿಯವರ ನೇತೃತ್ವದ ಭಾರತ ದೇಶ ಪ್ರಬಲವಾಗಿ ಇಡೀ ಜಗತ್ತಿನಲ್ಲಿ ಬೆಳೀತಾ ಇದೆ. ಅದನ್ನು ಸಹಿಸಿಕೊಳ್ಳಕ್ಕೆ ಪಾಕಿಸ್ತಾನದವ್ರಿಗೆ ಆಗ್ತಾ ಇಲ್ಲ. ಯಾವಾಗಲೂ ಪಾಕಿಸ್ತಾನ ಇದೇ ರೀತಿ, ಆ ಪಾಕಿಸ್ತಾನ ತನ್ನ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ನೆಲೆಸಲಿಕ್ಕೆ ವಿಫಲ ಆಗಿದೆ, ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ, ಆರ್ಥಿಕ ಸ್ಥಿತಿ ಚಿಂತಾಜನಕ ಇದೆ. ಹಂತದಲ್ಲಿ ಬೆಳಗಿಂದ ಸಾಯಂಕಾಲ ಈ ಒಂದು ಭಾರತ ದೇಶದ ಜೊತೆಗೆ ಯಾವ ರೀತಿ ವೈರತ್ವ ಸಾಧನೆ ಮಾಡಬೇಕು, ಯಾವ ರೀತಿ ಉಗ್ರಗಾಮಿ ಬೆಳೆಸಬೇಕು, ಅದೇ ಆಲೋಚನೆಯಲ್ಲಿ ಪಾಕಿಸ್ತಾನದವರು ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಬಹುಶಃ ಪಾಕಿಸ್ತಾನದ ಅವನತಿ ಪ್ರಾರಂಭ ಆಗಿದೆ ಅಂತ ನಾನು ತಿಳಿತಾ ಇದ್ದೇನೆ. ಮತ್ತು ಮೋದಿಜಿಯವರ ನೇತೃತ್ವ ಡೆಫಿನೆಟ್ಲಿ ಇದಕ್ಕೊಂದು ಉತ್ತರ ತಕ್ಕದಂತ ಉತ್ತರ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಧರ್ಮ ಹಿಂದೂಗಳನ್ನೇ ಟಾರ್ಗೆಟ್ ಇಟ್ಟು, ಪಾಕಿಸ್ತಾನದ ಉದ್ದೇಶ ಅಷ್ಟೇ ಹಿಂದೂಗಳೇ ಟಾರ್ಗೆಟ್. ಇವತ್ತು ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಂತ ಏನು ಹಿಂದೂಗಳಿದ್ರು ಅವರೆಲ್ಲವನ್ನು ಹೊರಗೆ ಕಳಿಸುವಂತ ವ್ಯವಸ್ಥೆ ಆಗಿದೆ ಈಗಾಗಲೇ. ಇನ್ನು ಬಾಂಗ್ಲಾದೇಶದಲ್ಲಿ ಅದೇ ರೀತಿಯಾದಂಥ ವರ್ತುಣಿಕೆ ನಡೀತಾ ಇದೆ. ಹೀಗಾಗಿ ಇವರಿಗೆ ಪಾಕಿಸ್ತಾನದವರಿಗೆ ಉಗ್ರಗಾಮಿಗಳಿಗೆ ಒಂದೇ ಒಂದು ಟಾರ್ಗೆಟ್ ಅಂದ್ರೆ ಹಿಂದೂಗಳು. ಆ ಹಿನ್ನೆಲೆಯಲ್ಲಿ ಹಿಂದೂಗಳನ್ನ ಮುಗಿಸಬೇಕು, ಹಿಂದೂಗಳನ್ನ ಅಲ್ಪಸಂಖ್ಯಾತರನ್ನು ಮಾಡಬೇಕು ಮತ್ತು ಹಿಂದೂಗಳನ್ನ ನಾಶ ಮಾಡಬೇಕು ಅನ್ನುವಂಥದ್ದೇ ಈ ಉಗ್ರಗಾಮಿಗಳ ಮೂಲ ಉದ್ದೇಶ. ಅದಕ್ಕೆ ಪ್ರಚೋದನೆ ಕೊಡುವಂತವರು ಪಾಕಿಸ್ತಾನ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇದೇ ಉದ್ದೇಶ. ಏನಾಗಿದೆ, ಮೋದಿಜಿಯವರು ಏನೊಂದು ಬಲಾಢ್ಯ ರಾಷ್ಟ್ರವನ್ನು ಕಟ್ಟಿದ್ದಾರೆ, ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಒಂದು ಶಾಂತಿ ನೆಲೆಸಿದೆ. ಅದಕ್ಕಾಗಿ 27-28 ಜನರ ಕೊಂದು ಹಾಕುವ ಮುಖಾಂತರ ಇದು ಶಾಂತಿ ನೆಲೆಸಿಲ್ಲ ಅನ್ನುವಂತ ಒಂದು ಸಿಗ್ನಲ್ ಕೊಡಬೇಕಾಗಿದೆ ಮತ್ತು ಇದು ಡಿಸ್ಟರ್ಬ್ಡ್ ಏರಿಯಾ ಅನ್ನುವಂತ ತೋರಿಸಬೇಕಾಗಿದೆ. ಅದಕ್ಕಾಗಿ ಉದ್ದೇಶಪೂರ್ವಕವಾಗಿ ಇವತ್ತು ಮೋದಿಯವರು ಹಿಂದೂಗಳ ಟಾರ್ಗೆಟ್ ಅಂದ್ರೆ ಮೋದಿಯವರ ಟಾರ್ಗೆಟ್. ಅದಕ್ಕಾಗಿ ಆ ಹೆಣ್ಮಕ್ಳಿಗೆ ಅವರು ಹೇಳಿದ ಉಗ್ರಗಾಮಿಗಳು ಇವತ್ತು ಮೋದಿಯವ್ರಿಗೆ ಹೋಗಿ ಹೇಳಿ ಇದನ್ನ ಅನ್ನುವಂಥದ್ದನ್ನ, ಅಂದ್ರೆ ಇದು ಸಿಗ್ನಲ್ ಮೋದಿಯವರೇ ಟಾರ್ಗೆಟ್, ಕೊನೆಗೆ ಮೋದಿಯವರ ಟಾರ್ಗೆಟ್, ಭಾರತ ದೇಶದ ಟಾರ್ಗೆಟ್ ಮತ್ತು ಹಿಂದೂಗಳ ಟಾರ್ಗೆಟ್. ಅದಕ್ಕಾಗಿ ಮೋದಿಯವರು ಡೆಫಿನೆಟ್ಲಿ ಇದಕ್ಕೊಂದು ತಕ್ಕದಂತ ಉತ್ತರ ಕೊಡ್ತಾರೆ. ಆದಷ್ಟು ಬೇಗ ಇದಾಗ್ತದೆ ಮತ್ತು ಉಗ್ರಗಾಮಿಗಳ ಸಂಪೂರ್ಣ ನಾಶ ಇದರಿಂದ ಆಗಲಿಕ್ಕೆ ಸಾಧ್ಯತೆ. ಅವರು ಬಹುಶಃ ಇನ್ನು ಮುಂದೆ ಯಾವುದೇ ರೀತಿ ತುಟಿ ಪಿಟ್ಟಿಗೆ ಅನ್ನಲಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುವಂತ ಕೆಲಸ ಮೋದಿಜಿಯವರ ನೇತೃತ್ವದಲ್ಲಿ ಆಗೇ ಆಗ್ತದೆ ಅನ್ನೋ ವಿಶ್ವಾಸ ನನಗೆ. ಈಗ ನಾನು ಅಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೆ, ಟಿವಿಯಲ್ಲಿ ನೋಡೋ ಕೆಲವರು ಅಲ್ಲಿ ಲೋಕಲ್ ಇದ್ದಂತವರು ಪ್ರವಾಸಿಗರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಇಲ್ಲಿ ಎಲ್ಲಾ ಕಡೆನೂ ಭದ್ರತೆ ಬಹಳ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ, ಆ ಏರಿಯಾದಲ್ಲಿ ಸ್ವಲ್ಪ ಇದಾಗಿದೆ, ಆದ್ರೆ ಭದ್ರತಾ ವ್ಯವಸ್ಥೆ ಒಳ್ಳೆ ರೀತಿಯಿಂದ ಇದೆ ಅನ್ನುವಂಥದ್ದು ಅಲ್ಲಿ ಪ್ರವಾಸಿಗರು ಹೇಳುವಂಥದ್ದು ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಹೀಗಾಗಿ ಎಲ್ಲರ ಬಹುಶಃ ನೋಡಿ, ಒಂದು ಘಟನೆ ಆಗಿದೆ, ಒಂದು ಶಾಂತ ರೀತಿಯಿಂದ ವಾತಾವರಣ ನಿರ್ಮಾಣ ಆಗಿದೆ, ಲಕ್ಷಾಂತರ ಜನ ಪ್ರವಾಸಿಗರು ಹೋಗ್ತಾ ಇದ್ದಾರೆ. ಆ ಭದ್ರತೆ ಇರದಿದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಂತ ಪ್ರಿಕಾಷನ್, ಎಲ್ಲಾ ರೀತಿ ಭದ್ರತೆ ವ್ಯವಸ್ಥೆ ಮಾಡಿದಾಗ ಇದು ಘಟನೆ ಆಗಿದೆ. ಇದನ್ನು ಖಂಡಿಸ್ತಾ ಇದ್ದೇವೆ, ಇದಕ್ಕೆ ತಕ್ಕದಂತ ಉತ್ತರ ಕೊಡ್ತಾರೆ. ಕೇಂದ್ರ ಸರ್ಕಾರದ ಪ್ರಮುಖ ಅಜೆಂಡಾ ಇದ್ದಿದ್ದು ಟೆರರಿಸಂ ನಾಶ ಮಾಡಬೇಕಂತ ಎಲ್ಲ ದೇಶಗಳು ಕೂಡ ಸಪೋರ್ಟ್ ಮಾಡಿದ್ದಾವೆ, ಇದರಲ್ಲೂ ಕೂಡ ಮಾತಾಡಿದ್ದಾರೆ.
ಸರ್ ಪದೇ ಪದೇ ಘಟನೆಗಳು ನಡೀತಾ ಇದೆ, ಪದೇ ಪದೇ ರಿಯಾಕ್ಷನ್ ಕೊಡ್ತಾರೆ, ಆಯ್ತು ಮುಗಿತು ಸರ್. ಈಗ ನಾವು ವಿರೋಧ ಮಾಡ್ತೀವಿ, ಇಲ್ಲಿಗೆ ಮುಗಿತು. ಈಗ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಯುಪಿ ಇದ್ದಾಗ ಅದು ನಡೀತಿತ್ತು. ಜಮ್ಮು ಕಾಶ್ಮೀರ ಶಾಂತಿಯಾಗಿ ಇರಲೇ ಇಲ್ಲ, ಯಾವ ಸರ್ಕಾರ ಬಂದಾಗ ಇರಲಿಲ್ಲ. ಫಸ್ಟ್ ಟೈಮ್ ಮೋದಿಯವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಕಳೆದ 10 ವರ್ಷದಲ್ಲಿ ಒಂದು ಶಾಂತಿ ನೆಲೆಸುವಂತ ಕೆಲಸ ಆಗಿದೆ. ಲಕ್ಷಾಂತರ ಪ್ರಯಾಣಿಕರು ಅಲ್ಲಿ ಹೋಗಿ ಬರುವಂತ ದಿನನಿತ್ಯ ನಡೀತಾ ಇರೋದು ನಾವು ನೋಡ್ತಾ ಇದ್ದೇವೆ. ಒಂದು ಶಾಂತಿ ನೆಲೆಸಿದೆ. ಅದಕ್ಕೆ ಒಂದು ಕಡೆಯಲ್ಲಿ ಡಿಸ್ಟರ್ಬ್ ಆದ್ರೆ ಅದು ಇಡೀ ಒಂದು ವ್ಯವಸ್ಥೆ ಕೆಟ್ಟು ಹೋಗಿದೆ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ತಾತ್ಕಾಲಿಕವಾದಂತದ್ದು, ಅದಕ್ಕೆ ತಕ್ಕದಂತ ಉತ್ತರ ಕೊಡ್ತಾರೆ. ಮತ್ತು ಮೋದಿಯವರು ಹಿಂದೆ ಯಾವ ರೀತಿ ಉಗ್ರ ಅಟ್ಯಾಕ್ ಮಾಡಿದಾಗ ಏನು ಉತ್ತರ ಕೊಟ್ಟಿದ್ದಾರೆ ಅದೇ ಉತ್ತರ ಕೊಡ್ತಾರೆ, ಸುಮ್ಮನೆ ಕುಂದಿರುವುದಿಲ್ಲ. ಮತ್ತು ಒಂದು ಹೇಳ್ತೀನಿ, ಮೋದಿಯವರು ಅಮಿತ್ ಶಾ ಬಂದ ಮೇಲೆ ಈ ಒಂದು ನಕ್ಸಲೈಟ್ಸ್ ಎಷ್ಟು ಸಮಸ್ಯೆ ಇತ್ತು, ಇವತ್ತು ಆಲ್ಮೋಸ್ಟ್ ಜೀರೋ ಬಂದದ. ನಕ್ಸಲೈಟ್ಸ್ ಶರಣಾಗ್ತಾ ಇದ್ದಾರೆ, ಅವ್ರನ್ನ ಕೊಂದು ಹಾಕುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಜೀರೋ ಇದಕ್ಕೆ ಬಂದದ ನಕ್ಸಲೈಟ್ಸ್ ಒಂದು ಅವಳಿ. ಆ ಹಿನ್ನೆಲೆ ಉಗ್ರಗಾಮಿಗಳು ಜೀರೋ ಇದಕ್ಕೆ ಬಂದೇ ಬರ್ತದೆ, ಇವತ್ತಿನ ನಾಳೆ ಬಂದೇ ಬರ್ತದೆ. ಡೆಫಿನೆಟ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಈ ಘಟನೆಗೆ ಯಾವ ರೀತಿ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದಾರೆ? ಇಲ್ಲ, ಏನಿಲ್ಲ, ಒಂದೇ ಒಂದು ಈ ಉಗ್ರಗಾಮಿಗಳು ಯಾರಿದ್ದಾರೆ ಅವ್ರನ್ನ ಇಲ್ಲಿ ಯಾರು ಅಟ್ಯಾಕ್ ಮಾಡಿದಾರೆ ಅವ್ರನ್ನ ನಾಶ ಮಾಡಬೇಕು ಫಸ್ಟ್. ಅದನ್ನ ಮಾಡೇ ಮಾಡ್ತಾರೆ ಮೋದಿಜಿಯವರು. ಇನ್ನು ಮೂಲವಾಗಿ ಎಲ್ಲಿ ಪಾಕಿಸ್ತಾನದಲ್ಲಿ ಮೂಲ ಇದೆಯಲ್ಲ, ಅಲ್ಲೇನು ಉಗ್ರಗಾಮಿಗಳ ನೆಲೆ ಇದೆ, ಅವರನ್ನ ನಾಶ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಅವರ ಯಾವ ರೀತಿ ನಕ್ಸಲೈಟ್ಸ್ ಮೂಲವಾಗಿ ಎಲ್ಲೆಲ್ಲಿ ನಕ್ಸಲೈಟ್ಸ್ ಇದ್ರು ಅವರೆಲ್ಲರನ್ನೂ ಪಾಯಿಂಟ್ ಮಾಡಿ ಕೊಂದು ಹಾಕುವಂಥದ್ದು, ಶರಣಾಗತಿ ಮಾಡುವಂಥದ್ದು ಮಾಡಿದ್ರು. ಅದೇ ರೀತಿ ಇವತ್ತು ಉಗ್ರಗಾಮಿಗಳು ಇವತ್ತೇನು ಅಟ್ಯಾಕ್ ಮಾಡಿದ್ರೆ ಅವ್ರನ್ನ ನಾಶ ಮಾಡೋದು ಅಷ್ಟೇ ಅಲ್ಲ, ಮೂಲವಾಗಿ ಎಲ್ಲಿ ಅದು ಸ್ಟಾರ್ಟ್ ಆಗಿದೆ ಅದನ್ನೇ ನಾಶ ಮಾಡುವಂತ ಕೆಲಸ ಡೆಫಿನೆಟ್ಲಿ ಮೋದಿಯವರು ಮಾಡ್ತಾರೆ. ಸರ್ ಹಿಂದೆ ಸರ್ 15 ದಿನದ ಹಿಂದೆ ಪಾಕಿಸ್ತಾನ ಆರ್ಮಿ ಚೀಫ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸರ್. ಅದನ್ನ ಸ್ವಲ್ಪ ಎಲ್ಲೋ ಪ್ರೀ ಪ್ಲಾನ್ ಅಂತ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡೋದು, ಅದು ಅವ್ರು ಕೊಡ್ಕೊಂತ ಇರ್ತಾರೆ. ಇದು ಇವತ್ತೇ ನನ್ನದಲ್ಲ. ಅಲ್ಲಿ ಪಾಕಿಸ್ತಾನದ ಅಧಿಕಾರಿಗಳು ಅಲ್ಲಿ ಜನರು ಅವರು ಅನ್ಪಾಪ್ಯುಲರ್ ಆದಾಗ, ಅಲ್ಲಿ ನೆಗೆಟಿವ್ ಕ್ಯಾಂಪೇನ್ ಸ್ಟಾರ್ಟ್ ಆದಾಗ, ಈ ಹೆಚ್ಚುವರಿ ಮೇಲೆ ಸೈನಿಕರ ಆಡಳಿತ ಇದ್ದಂಗೆ ಪಾಕಿಸ್ತಾನದಲ್ಲಿ, ಅಲ್ಲೇನು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಆಡಳಿತ ಇಲ್ಲ. ಹೀಗಾಗಿ ಸೈನಿಕರ ಬಗ್ಗೆ, ಸೈನಿಕ ಮಿಲಿಟರಿ ಸಿಸ್ಟಮ್ ಬಗ್ಗೆ ಜನರಲ್ಲಿ ಅನ್ಪಾಪ್ಯುಲಾರಿಟಿ ಬಂದಾಗ, ನೆಗೆಟಿವ್ ಥಿಂಕಿಂಗ್ ಬಂದಾಗ ಇವರು ಈ ರೀತಿ ವೀರಾವೇಶದ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ ಭಾರತ ವಿರೋಧಿಯಾದಂತಹ ದ್ವೇಷವನ್ನ ಸಾಧನೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅಲ್ಲಿಯ ಜನರಿಗೆ ಪ್ರಿಯ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ ಅವರು. ಬಹುಶಃ ಕೆಲವು ದಿವಸಗಳಲ್ಲಿ ಅವರ ರಿಯಾಲಿಟಿ ಅನ್ನೋದು ಗೊತ್ತಾಗ್ತದೆ. ನೋಡಿ, ಇದು ತಾತ್ಕಾಲಿಕ. ಆ ಉಗ್ರಗಾಮಿಗಳ ನಾಶ ಆದರೆ ಮತ್ತು ಬರುವಂತ ದಿವಸಗಳಲ್ಲಿ ಇನ್ನೂ ಸೀರಿಯಸ್ ಆದಂತ ಆಕ್ಷನ್ ತಗೊಂಡ ಮೇಲೆ ಡೆಫಿನೆಟ್ಲಿ ಅದಕ್ಕೆ ಒಂದು ಇತಿಶ್ರೀ ಹಾಡ್ತದೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ತಾತ್ಕಾಲಿಕವಾಗಿ ಪ್ರವಾಸ ಮಾಡುವಂಥದ್ದು ರದ್ದಾಗಿರ್ಬೋದು. ಇನ್ನು ಬರುವಂತ ದಿವಸಗಳಲ್ಲಿ ಮತ್ತೆ ಅದು ಇಂಪ್ರೂವ್ಮೆಂಟ್ ಆಗೇ ಆಗ್ತದೆ ಡೆಫಿನೆಟ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.